ಸ್ನೇಹಿತರೆ, ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿ ಶ್ರೀಮತಿ ವೇದಾ ಹೆಗಡೆ ಮತ್ತು ಅಂಜನಾ ಭಟ್ ಅವರ ಸಂಘಟನೆಯಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಡೆದಂತಹ ಡೇರೆ ಮೇಳ ಮತ್ತು ಅಲಂಕಾರಿಕ ಗಿಡ ಬೆಳೆಸುವ ಕುರಿತು ಕಿಸಾನ್ ಗೋಷ್ಠಿಯನ್ನು ಗೆಳತಿ ಸುಮಾ ನಾಗರಾಜ್ ಹಾಸ್ಕರ್ ಅವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ, ಪರ್ಯಾವರಣ ತಂಡದವರೊಂದಿಗೆ ಬಯೋ ಎಂಜೈಮ್ ಮಹತ್ವ ಮತ್ತು ತಯಾರಿಕೆಯ ವಿಧಾನವನ್ನು ತೋರಿಸಿದ ಕೆಲವು ಕ್ಷಣಗಳೊಡನೆ 2 ದಿನಗಳ ಸಂಭ್ರಮವು ಹೇಗಿತ್ತು ಅನ್ನೋದನ್ನು ನೋಡೋಣ ಬನ್ನಿ. ಹಲವಾರು ವಿಧದ ಅಲಂಕಾರಿಕ ಗಿಡಗಳ ಪ್ರದರ್ಶನ ಮತ್ತು ಮಾರಾಟ, ಹಲವಾರು ರೀತಿಯ ಉಪಯುಕ್ತ ವಸ್ತುಗಳ ಮಾರಾಟ ಇತ್ಯಾದಿಗಳು ಸಹ ಇಲ್ಲಿದ್ದವು. ಸಿಪ್ಪೆಗಳು, ಹಾಗೆ 10 ಪ್ರಮಾಣ ನೀರು. ಹತ್ತು 6 7 8 9 10 ಲೋಟ. ಇದಕ್ಕೆ 1:3:10 ಪ್ರಮಾಣದಲ್ಲಿ ಈಗ ನೀರು 10 ಹಾಕಿದ್ದೇನೆ. ಈಗ ನಿಮಗೇನಾದರೂ ಅದಕ್ಕೆ ಸೋಪಿ ಫೀಲ್ ಬರಬೇಕು ಅಂತ ಅಂದರೆ, ಸೋಪಿ ಫೀಲ್ ಬರೋಕ್ಕೆ ಮನೆಯಲ್ಲಿರುವ ಅಟ್ಲೆಕಾಯಿಯನ್ನು ಹಾಕ್ಬೋದು. ಇದಕ್ಕೆ ಇದು 90 ಡೇಸ್ ರೆಡಿ ಆಗುತ್ತೆ. ಇದಕ್ಕೆ ನಾವು ಈಸ್ಟ್ ಅಂದರೆ ಬೇಕರಿ ಫುಡ್ಡಿಗೆ ಯೂಸ್ ಮಾಡ್ತಾರೆ, ಈಸ್ಟ್ ಹಾಕಿದಾಗ 40 ಡೇಸ್ಗೆ ಇದು ರೆಡಿ ಆಗುತ್ತೆ. ಇನ್ನೊಂದು ಅಂದರೆ ನಾವು ಆಲ್ರೆಡಿ ಮಾಡಿದ್ದು ಮನೆಯಲ್ಲಿ ಇದ್ದದ್ದು ಬಯೋ ಎಂಜೈಮ್ ಲಿಕ್ವಿಡ್ ಹಾಕಿದ್ರೆ ಅದು ಈಸ್ಟ್ ಥರನೇ ವರ್ಕ್ ಆಗಿ ಅದು 40 ಡೇಸಲ್ಲಿ ರೆಡಿ ಆಗುತ್ತೆ. ಇಲ್ಲಾಂದರೆ 90 ಡೇಸಲ್ಲಿ ಆಗುತ್ತೆ. ಇದಕ್ಕೆ ಎಂತ ಮಾಡಬೇಕು ಅಂದರೆ, ಪ್ರತಿ ದಿನ ಇದನ್ನು ಒಂದ್ಸಲ ಹೀಗೆ ಮುಚ್ಚಳವನ್ನು ಇದನ್ನು ಓಪನ್ ಮಾಡಿ, ಯಾಕೆಂದರೆ ಅದರಲ್ಲಿ ಗ್ಯಾಸ್ ಫಾರ್ಮ್ ಆಗಿರುತ್ತೆ. ಆಲ್ಮೋಸ್ಟ್ ಅಂದರೆ ಸೇಫರ್ ಸೈಡು 20 ಡೇಸ್ ಇದನ್ನು ಮಾಡಿದರೆ, 15 to 20 ಡೇಸ್ ಅಂತ ನಾವು ಹೇಳ್ತೇವೆ. ಒಂದ್ಸಲ ಇದನ್ನು ಹೀಗೆ ಮನೆಯಲ್ಲಿ ಹೀಗೆ ಶೇಕ್ ಮಾಡಿ ಒಂದ್ಸಲ ಓಪನ್ ಮಾಡಿ ಮತ್ತೆ ಇಡಬೇಕು. ಕಂಟಿನ್ಯೂಸ್ 20 ಡೇಸ್ ಮಾಡಿದ್ರೆ ನಿಮಗೆ ಇದು 90 ಡೇಸ್ ರೆಡಿ ಆಗುತ್ತೆ. ಈ ಥರ ಆಗುತ್ತೆ ನೋಡಿ. ಇದು 3 ವರ್ಷದ್ದು. ಇದಕ್ಕೆ ಅಟ್ಲೆಕಾಯಿ ಹಾಕಿಲ್ಲ, ಗಿಡಕ್ಕೆ ಹಾಕೋದಾಗಿ. ಇದಕ್ಕೆ ಅಟ್ಲೆಕಾಯಿ ಹಾಕೊಂಡ್ರೆ ಸ್ಪ್ರೇನು ಮಾಡ್ಬೋದು. 3 ವರ್ಷದ್ದು ನೋಡಿ ಹೇಗಿದೆ, ಒಂದು ಹುಳ ಆಗಿದೆಯಾ ಏನಾಗಿದೆ ನೋಡಿ. ಇದಕ್ಕೆ ಅಟ್ಲೆಕಾಯಿ ಹಾಕೊಂಡು ಸಿಗರೇಟ್ ಹಾಕೊಂಡ್ರೆ ತಲೆ ಶಾಂಪು, ನೆಲ ಒರೆಸಕ್ಕೆ, ಕಾರಿಂದ ಹೇಳಿರೋದಂಗೆ ಹೆಡ್ಡಿಂದ ಕಾರ್ವರೆಗೂ ವಾಶಿಗೆ ಬರ್ತದೆ. ಹಾಗಾಗಿ ಇದರಿಂದ ಸೈಡ್ ಇಫೆಕ್ಟ್ಸ್ ಇಲ್ಲ. ಹಾಕೋದೇನು ಹೇಳಿ ನಮ್ದು ಆಯ್ತು ಅಂತ ಅಂದ್ರೆ ಲಿಕ್ವಿಡ್ ತಯಾರಾಯ್ತು ಅಂತ ತಿಳ್ಕೊಳ್ಳಿ. ಕಾರಣ ಏನು ಅಂದ್ರೆ, ಈ ಸಿಪ್ಪೆಗಳಿದೆಯಲ್ಲ ಅದೆಲ್ಲ ಕೆಳಗಡೆ ಹೋಗಿ ಕೂತಿರುತ್ತೆ. ಇದು ಆಯ್ತು ಅಂದ್ರೆ ಆವಾಗ ಅದು ರೆಡಿ ಆಯ್ತು ಬಯೋ ಎಂಜೈಮ್ ಅಂತ. ಇದನ್ನು ಮನೇಲಿ ಮಾಡಿ ನೋಡಿ. ಅಂದ್ರೆ ತುಂಬಾ ಸೇಫು, ಅಂದ್ರೆ ಆರ್ಗ್ಯಾನಿಕ್. ಎಲ್ಲರೂ ಆದಷ್ಟು ಟ್ರೈ ಮಾಡಿ ಮನೆಯಲ್ಲಿ. ಅದನ್ನೆಲ್ಲ ಸುಮಾ ಅವರು ನಿಮ್ಗೆ ಹೇಳ್ತಾರೆ. ಇದ್ರ ಉಪಯೋಗ ಮಾತ್ರ ನಾನು ಹೇಳ್ತಾ ಇದ್ದೆ, ಕೇಳ್ಕೊಳ್ಳಿ. ಸುಮಾ ಅವರಿಗೆ ಈಗ ಅವ್ರು ಹೇಳಿದಂಗೆ ಎಕ್ಸಾಂಪಲ್ ಅವರೇ ಇದ್ದಾರೆ. ಅವ್ರು ಅವ್ರಿಗೆ ಕೂದಲು ಸಹ ಇದನ್ನ ಹಚ್ಕೊಂಡು ಸ್ನಾನ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಯೋಚನೆ ಮಾಡಿ ಎಷ್ಟು ವರ್ಷದಿಂದ. ಕಾಫಿ ಟೀ ಆ ಥರ ಯಾವುದೇ ಬಿಸಿ ಔಷಧ ಅಂದ್ರೆ ಬರೀ ಒಂದು ಈ ಪೇಪರ್ ಸ್ಟ್ಯಾಂಡ್, ಈ ಪೇಪರ್ ನ್ಯೂಸ್ ಪೇಪರ್ ನಿಲ್ಲಕ್ಕಾಗಲ್ಲ. ಅದಕ್ಕಾಗಿ ಇದರ ಮಧ್ಯದಲ್ಲಿ ಒಂದು ಪಾಲಿಪ್ರೊಪಲ್ ಅಂತ ಒಂದು ಪ್ಲಾಸ್ಟಿಕ್ ಕಾರಕ, ಮೈಕ್ರೋ ಪ್ಲಾಸ್ಟಿಕ್ ಕಾರಕ ಒಂದು ಅಂಶ ಇರುತ್ತೆ. ದಯವಿಟ್ಟು ಇದನ್ನು ಅವಾಯ್ಡ್ ಮಾಡಿ. ಸ್ವಲ್ಪನೇ ಬೆಲ್ಲ, ನೀರು, ಕಿತ್ಲೆಹಣ್ಣು ಸಿಪ್ಪೆ ಅಥವಾ ಲಿಂಬೆಹಣ್ಣು ಸಿಪ್ಪೆ, ಲಿಂಬೆಹಣ್ಣು ಹಿಂಡಿದ್ದಾದ್ರೂ ಸಿಪ್ಪೆ, ಇಷ್ಟನ್ನೇ ಬಳಸಿ ಮಾಡೋದು. ಯಾವುದೇ ಕೆಮಿಕಲ್ ಅಲ್ಲ, ಆರ್ಗ್ಯಾನಿಕ್ಕು, ಸೈಡ್ ಇಫೆಕ್ಟ್ಸ್ ಇಲ್ಲ. ಇದು ಪೆಂಟೇಬಲ್ ಅಂತ ಹೇಳ್ತೀವಲ್ಲ ನಾವು, ಅದು
ಈಗ ಮನೆಯಲ್ಲಿ ಹುಳಿ ಬೆಲ್ಲ, ಹಾಳಾದ ಬೆಲ್ಲ ಹೋದ ವರ್ಷದೆಲ್ಲ ಇರುತ್ತಲ್ಲ, ಅದನ್ನು ಸಹ ಯೂಸ್ ಮಾಡ್ಬೋದು. ಇದರ ಪ್ರಮಾಣ 1. ಅಂದ್ರೆ ಈಗ ಈ ಯಾವುದೇ ತಗೊಳ್ಳಿ, ಅದರಲ್ಲಿ ಸಿಟ್ರಸ್ ಇರುವಂತ ಯಾವುದೇ ಹಣ್ಣು, ಕಂಚಿ ಹಣ್ಣಾಗ್ಲಿ, ಕಿತ್ಲೆ ಹಣ್ಣು ಸಿಪ್ಪೆ ಆಗಲಿ, ಅಥವಾ ನಿಂಬೆ ಹಣ್ಣು ಸಿಪ್ಪೆ ಆಗಲಿ, ಮುಸುಂಬೆ ಹಣ್ಣು ಸಿಪ್ಪೆ ಆಗಲಿ, ಅದು 3 ಪ್ರಮಾಣ. ಈ ನನ್ನ ಹತ್ರ ಸದ್ಯಕ್ಕೆ ನಾನು ಹೊಂದಿದೆ. ಇದು 3 ಪ್ರಮಾಣದಲ್ಲಿ ಅದರ ಸಿಪ್ಪೆಯನ್ನು ಹಾಕುವಂಥದ್ದು. ಗಜಲಿಂಬೆ, ಯಾವುದೇ ಸಿಟ್ರಸ್ ಇರುವಂತ ಫುಡ್ ಹಣ್ಣು, ಅದರ ಸಿಪ್ಪೆಯನ್ನ 3 ಪ್ರಮಾಣದಲ್ಲಿ, ಅಂದ್ರೆ 1 ಬೆಲ್ಲ, ಇದು 3. 17-20 ಆನ್ಸರ್ ಮಾಡಿದ್ರು ನಿಮಗೆ ಒಂದು, ಮತ್ತೆ ಅದು ಸೆಲ್ಫಿ ಒಂದು ಇದು ಕೇಳುತ್ತೆ. ನೀವು ಗಿಡ ನೆಡುವಾಗನೋ ಅಥವಾ ಯಾವುದೇ ಒಂದು ಪರ್ಯಾವರಣಕ್ಕೆ ನೀವು ಕೆಲಸ ಮಾಡಿದ್ದನ್ನ ಅದರಲ್ಲಿ ಫೋಟೋ ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ಈ ಸರ್ಟಿಫಿಕೇಟ್ ಅಂತ ಬರುತ್ತೆ. ಇದು ಭಾರತ ಸರ್ಕಾರ, ಅರಣ್ಯ ಇಲಾಖೆ ಮತ್ತೆ ಹವಾಮಾನ ಇಲಾಖೆ ನಮ್ಮ ಸಂಘದ ಜೊತೆಗೆ ನಾವು ಮಾಡಿರುವಂತ ಒಂದು. ನಿನ್ನೆ ಡೇರೆ ಮೇಳದಲ್ಲಿ ನಡೆದಂತಹ ಕಾರ್ಯಕ್ರಮಗಳ ಕುರಿತಾದ ವಿವರಣೆಯನ್ನು ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದನ್ನು ಸಹ ಕಾಣಬಹುದು. ಹಲವರಿಗೆ ಹೂವಿನ ಕುರಿತಾದ ಅನೇಕ ಮಾಹಿತಿಗಳ ಜೊತೆಗೆ ಉದ್ಯಮವನ್ನು ನಡೆಸುವುದರ ಕುರಿತು ಮನೋಸ್ಥೈರ್ಯವನ್ನು ತುಂಬುವಂತಹ ಕಾರ್ಯಕ್ರಮವೂ ಇದಾಗಿತ್ತು. ಕಡ್ಡಾಯವಾಗಿ ಮನೆಯಲ್ಲಿ ಇಟ್ಕೊಳ್ಬೇಕಾಗ್ತದೆ. ಡೈಟೇನಿಯಂ 45 ಒಂದು ಶಿಲೀಂಧ್ರನಾಶಕ, ಅದು ಮನೆಯಲ್ಲಿ ಇರಬೇಕು. ಯಾಕೆಂತಂದರೆ ಅದು ಭಾಳ ಹಾನಿಕಾರಕ, ಅತ್ಯಂತ ವಿಷಕಾರಕವಾಗಿರುವಂಥ ಕೆಮಿಕಲ್ ಅಲ್ಲ. ಎರಡನೇದು ತುತ್ತಸುಣ್ಣ ಅಂತೂ ನಾವು ಇಟ್ಕೊಂಡೇ ಇರ್ತೀವಿ. ಆಮೇಲೆ 3ನೇದು ಬೇವಿನ ಎಣ್ಣೆ ಸಾಮಾನ್ಯವಾಗಿ 10,000 ppm ಇದ್ದರೆ ತುಂಬ ಒಳ್ಳೆಯದು. ಅದಕ್ಕೂ ಕಡಿಮೆದಿದೆ ಅಂತಂದರೆ ಇಟ್ಕೊಳ್ಳೋಕ್ಕೆ ಅಡ್ಡಿಲ್ಲ. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸ್ಪ್ರೇ ಮಾಡಿಕೊಂಡ್ರೆ ರೋಗ ನಿಯಂತ್ರಿತ, ರೋಗ ಮತ್ತು ಕೀಟಗಳ ಬಾಧೆಯನ್ನು ಕಂಟ್ರೋಲ್ ಮಾಡ್ಬೋದು. ನಮಗೆ ಮಳೆಗಾಲ ಮುಗಿತಾ ಬಂತು ಅಂದ ಕೂಡಲೇ ಈ ಹಿಟ್ಟು ತಿಗಣೆಗಳ ಕಾಟ ಜಾಸ್ತಿ ಆಗ್ತದೆ. ಹಿಟ್ಟು ತಿಗಣೆ ಅಂತಂದರೆ ನಿಮ್ಗೆ ಗೊತ್ತಾಗ್ಬೋದು, ಬಿಳಿದಾಗಿ ಹಿಟ್ಟಿನ ಮೇಲ್ಗಡೆ ಹಿಟ್ಟು ಇರ್ತವೆ, ಒಳಗಡೆ ತಿಗಣೆ ಹೋಗ್ತಾ ಇರ್ತವೆ. ಅದು ಸಾಮಾನ್ಯವಾಗಿ ನಮ್ಮ ಮನೆ ಅಂಗಳದಲ್ಲಿರುವಂಥ ಎಲ್ಲ ಹೂ ಗಿಡಗಳಿಗೂ ಹಾನಿಯನ್ನು ಉಂಟು ಮಾಡುವಂಥದ್ದು. ಇದರ ಹಾನಿಯನ್ನು ನಾವು ನಿಯಂತ್ರಣ ಮಾಡ್ಕೋಬೇಕು ಅಂತ ಅಂದಾಗ ಮೊದಲನೇದಾಗಿ ಬೇವಿನ ಎಣ್ಣೆಯ ಬಳಕೆ ಅತಿ ಅವಶ್ಯಕ. ಯಾಕೆಂತಂದ್ರೆ ನಾವು ಮನೆ ಮುಂದ್ಗಡೆ ಇಟ್ಕೊಂಡಿರೋದ್ರಿಂದ ಬೇರೆ ಕೆಮಿಕಲ್ ಅಂದರೆ ಪೆಸ್ಟಿಸೈಡ್ಸ್ನಲ್ಲಿ 2 ರೀತಿ ಪೆಸ್ಟಿಸೈಡ್ಸ್ಗಳು ಬರ್ತವೆ. ಬಹಿರ್ವ್ಯಾಪಿ ಮತ್ತು ಅಂತರ್ವ್ಯಾಪಿ ಕೀಟನಾಶಕಗಳು. ನಾವು ಹೆಚ್ಚಾಗಿ ಬಳಸಬೇಕಾಗಿದ್ದು ಬಹಿರ್ವ್ಯಾಪಿ ಕೀಟನಾಶಕಗಳು. ಹಾಗೆ ಶಿಲೀಂಧ್ರನಾಶಕಗಳು, ಹಾಗೆ ಬಹಿರ್ವ್ಯಾಪಿ ಶಿಲೀಂಧ್ರನಾಶಕಗಳನ್ನು ನಾವು ಮನೆ ಸುತ್ತಮುತ್ತ ಇರೋದ್ರಿಂದ ಮನೆಯ ವಾತಾವರಣಕ್ಕೂ ಹಾನಿ ಉಂಟಾಗಬಾರ್ದು. ಆ ರೀತಿ ದೃಷ್ಟಿಯನ್ನು ಇಟ್ಕೊಂಡು ನಾವು ಇದನ್ನು ಮಾಡಬೇಕಾಗ್ತದೆ. ಇಂದಿನ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ತುಂಬ ಮಾತಾಡೋಕ್ಕೆ ಹೋದ ಕೂಡಲೇ ನಿಮಗೂ ಬೋರ್ ಆಗ್ತವೆ, ನನಗೂ ನಮ್ಮ ದೇವರ ಪೂಜೆಗೆ ಬೇಕಾಗ್ತವೆ ಅಂತ ಹೂ ಬೆಳೆಯೋದು ಪ್ರಾರಂಭ. ಹಾಗೆ ಬೆಳೀತಾ ಬೆಳೀತಾ ಈ ಹೂ ಬೆಳೆಯೋದರಿಂದ, ಮನೆ ಅಂಗಳದಲ್ಲಿ ಹಸಿರು ಇರೋದರಿಂದ ಮನಸ್ಸಿಗೆ ಸಮಾಧಾನ, ಶಾಂತಿ ಸಿಗುತ್ತೆ ಅನ್ನೋದು ನಾವು ಕಂಡುಕೊಂಡು, ಆ ಒಂದು ಸಮಾಧಾನ ಶಾಂತಿಗಾಗಿ ಎಲ್ಲೋ ಮಾರುಕಟ್ಟೆಯಲ್ಲಿ ಅದು ಸಿಗೋದಲ್ಲ, ಮನೆಯಲ್ಲೇ ಸಿಗುವಂತಹದ್ದು. ಅಂತಹ ಒಂದು ಮನಃಶಾಂತಿಗಾಗಿ ಆ ಹೂ ಬೆಳೆ ಪ್ರಾರಂಭ ಆಯಿತು. ಮುಂದೆ ಇದೊಂದು ದೊಡ್ಡ ಉದ್ಯಮವಾಗಿಯೂ ಬೆಳೀತು. ಒಂದು ಸಣ್ಣ ಅಂದಾಜಿನ ಪ್ರಕಾರ ಜಗತ್ತಿನಾದ್ಯಂತ ಹೂ ಮಾರುಕಟ್ಟೆಯ ಸರಾಸರಿ ಒಂದು ದಿನದ ಆದಾಯ $4,500 ಕೋಟಿ. ಒಂದು ದಿನದ ಆದಾಯ ಹೂ ಮಾರಾಟದಿಂದ ಬರುವಂಥದ್ದು. ನೆದರ್ಲ್ಯಾಂಡ್ನ ಆಮ್ಸ್ಟರ್ಡ್ಯಾಮ್ ಅತ್ಯಂತ ದೊಡ್ಡ ಮಾರುಕಟ್ಟೆ. ಆ ಮಾರುಕಟ್ಟೆ ಸಾಮಾನ್ಯವಾಗಿ ನಾನು ನೋಡಿಲ್ಲ,
ನಾನು ಕೇಳಿರೋದು, ನಾನು ಓದಿರೋದು. ಸಾಮಾನ್ಯವಾಗಿ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದೊಂದು ಹೂವಿನ ಮಾರುಕಟ್ಟೆ. ಇನ್ನು ಹೂ ಬಹಳ ದಿನ ಇರುವಂಥದ್ದಲ್ಲ. ಕೆಲವೇ ಎಕ್ಸೆಪ್ಷನ್ಗಳಿದ್ದಾವೆ, ಇಲ್ಲ ಅಂತಲ್ಲ. ಬರ್ಡ್ ಆಫ್ ಪ್ಯಾರಡೈಸ್ ಅಂತ ಹೂಗಳು 45 ದಿನಗಳ ಕಾಲ ಇರ್ತವೆ. ಆದರೆ ಸಾಮಾನ್ಯವಾಗಿ ಹೂಗಳು 1-2 ದಿನದಲ್ಲಿ ಅರಳಿ ಹೋಗುವಂಥ ಹೂಗಳು. 1-2 ದಿನ, ಹೆಚ್ಚು ಅಂತಂದರೆ ನಾವು ಹೂದಾನಿಯಲ್ಲಿ ಹಾಕಿಟ್ಕೊಂಡ್ರೆ 8ರಿಂದ 10 ದಿನ ಅದನ್ನು ಉಳಿಸ್ಕೋಬೋದು. ಕೆಲವು ಹೂಗಳನ್ನು, ಆರ್ಕಿಡ್ನಂಥ ಹೂಗಳನ್ನು 65 ದಿನ 70 ದಿನಗಳವರೆಗೆ ಉಳಿಸ್ಕೋಬೋದು. ಆದರೆ ಎಲ್ಲ ಹೂಗಳು ಹಾಗೆ ಉಳಿಯೋದಿಲ್ಲ. ಹೂವಿನಲ್ಲಿ ಮುಖ್ಯವಾಗಿ 3 ವಿಧವನ್ನು ಮಾಡ್ತೀವಿ. ಮೊದಲನೇದಾಗಿ ಬಿಡಿ ಹೂಗಳು. ನಾವು ಬಿಡಿ ಹೂಗಳು ಅಂತಂದರೆ ಯಾವುದಂತ ಹೇಳ್ಬೋದು? ನಾನು ನಿಮ್ಮನ್ನು ಇನ್ವಾಲ್ವ್ ಮಾಡ್ಕೊಂಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬನೇ ಮಾತನ್ನು ನಾನು ಆಡೋದಕ್ಕೆ ಇಷ್ಟಪಡೋದಿಲ್ಲ. ಬಿಡಿ ಹೂಗಳು ಮಲ್ಲಿಗೆ, ಕನಕಾಂಬರ, ಸ್ಫಟಿಕ ಇವೆಲ್ಲ ಬಿಡಿ ಹೂಗಳು. ಸೇವಂತಿಗೆನೋ, ಕೆಲವು ಸೇವಂತಿಗೆಗಳು ಬಿಡಿ ಹೂಗಳಾಗ್ತವೆ. ಚೈನಾ ಸ್ಟಾರ್ಗಳು ಇವೆಲ್ಲ ಬಿಡಿ ಹೂಗಳಾಗಿ ಮಾರಾಟ ಆಗ್ತವೆ. ನಂತರ ಕತ್ತರಿಸಿದ ಹೂಗಳು ಅಂತ ಇನ್ನೊಂದು ವಿಭಾಗವನ್ನು ಮಾಡ್ತಾರೆ. ಈ ಕತ್ತರಿಸಿದ ಹೂಗಳು ಅಂತಂದರೆ ಉದ್ದ ದಂಟು ಇರಬೇಕು. ದಂಟು ಕನಿಷ್ಠ 1 ಅಡಿಗಿಂತ ಜಾಸ್ತಿ ಇರಬೇಕು. ಆ ದಂಟು ಕನಿಷ್ಠ 1 ಅಡಿಗಿಂತ ಜಾಸ್ತಿ ಇರಬೇಕು. 60 ಸೆಂಟಿಮೀಟರ್ ಅಂತಂದರೆ 2 ಅಡಿಗಿಂತ ಜಾಸ್ತಿ. ನಿನ್ನೆಯಿಂದ ನೋಡ್ತಾ ಇದ್ದಂಗೆ ಸಮಾರಂಭ ಇವತ್ತು ಮುಕ್ತಾಯ ಸಮಾರಂಭ ಅಲ್ಲ, ಆ್ಯಕ್ಚುಲಿ ನಮಗೆ ಬೀಳ್ಕೊಡುಗೆ ಸಮಾರಂಭ ಆದಂಗೆ ಅನ್ನಿಸ್ತಾ ಇದೆ ಅವರಿಗೆಲ್ಲ. ತುಂಬ ಯಶಸ್ವಿಯಾಗಿ ನಾವು ಏನೇ ಇಲ್ಲ ಗಡಿಬಿಡಿಯಲ್ಲಿ ರೆಡಿ ಮಾಡಿದ್ರು ಕೂಡ ಇಷ್ಟು ಯಶಸ್ವಿ ಆಯಿತು. ಮುಂದಿನ ದಿವಸದಲ್ಲಿ ಇನ್ನೂ ಪೂರ್ವ ತಯಾರಿ ಮಾಡಿಕೊಂಡು ಬರಲಿಕ್ಕೆ ಅವರಿಗೆ ಒಂದು ದಾರಿಯಾಗಿದೆ ಅಂತ ಹೇಳ್ತಾ, ಇವತ್ತಿನ ಈ 2 ದಿವಸದ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭದ ಸಭಾ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಗಣ್ಯರನ್ನು ಸ್ವಾಗತಿಸುತ್ತಾ, ಮೊಟ್ಟ ಮೊದಲನಾಗಿ ಶ್ರೀ ವಿಶ್ವಾಸ್ ಪುಂಡಲಿಕ್ ಬಲ್ಸೆ ಚವತ್ತಿಯವರು, ಮಾನ್ಯ ಉಪಾಧ್ಯಕ್ಷರು TRC ಬ್ಯಾಂಕ್ ಸಿರ್ಸಿಯವರು, ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ, ಅವ್ರ ಪರವಾಗಿ ನಾವೊಂದೆರಡು ಮಾತನ್ನು ಹೇಳಬೇಕು. ನನಗೆ ನಿನ್ನೆ ಗೊತ್ತಿರಲಿಲ್ಲ ಅವರು ಯಾರು ಅಂತ, ಬಟ್ ನಿನ್ನೆ ಅವ್ರ ಹೆಸರು ಹೇಳಲೇಬೇಕು. ನಾ ಇವತ್ತು ಅವ್ರ ಮನೆಗೆ ಹೋದ್ರು ಇದು ತಗೋ ಇದು ತಗೋ ಇದು ತಗೋ ಅಂತ ನನಗೆ ಹೆಚ್ಚು ಕಡಿಮೆ ಒಂದು 60-70 ಹೇಳಿಕೊಟ್ರು. ನಾನು ತರಕ್ಕೆ ಹೋಗಿದ್ದು 3 ಅಥವಾ 4. ಆ ವರ್ಷ ನಮ್ಮನೇಲಿ ನಿಮಗೆ ಬೇಕಾದರೆ ಫೋಟೋ ತೋರಿಸ್ಬೋದು. ಆ ವರ್ಷ ನಮ್ಮನೆ ಅಂಗಳದಲ್ಲಿ ಒಂದು 10x10 ಅಂಗಳದಲ್ಲಿ ಹೂವಾಗಿದ್ದು ನೋಡಿ, ಆನಂತರ ಕೆಲವೊಂದು ಕಡೆ ಎಲ್ಲ ಹೇಳೋದು ನೋಡಿ, ಒಂದು ಹಿಳ್ಳು ಕೊಡು ಅಂದರೆ ಇಲ್ಲ, ಈಗ ಹಿಳ್ಳು ತೆಗೆಯೋದಿಲ್ಲ, ಕೊಳತು ಹೋಗ್ತದೆ ಅನ್ನೋದು, ಅಥವಾ ಮುಂದಿನ ವರ್ಷ ಕೊಡ್ತೆ ಅನ್ನೋದು, ಈ ಥರದ್ದೆಲ್ಲ ನಾವೆಲ್ಲ ಆಡು ಭಾಷೆಯಲ್ಲಿ ಕೇಳ್ತೀವಿ. ಇದನ್ನೆಲ್ಲ ನೋಡಿದಾಗ ನಾನು ವೇದಕ್ಕನಿಗೆ ಒಂದು ಐಡಿಯಾ ಬಂತು. ಯಾಕೆ ಇದರಿಂದ ಒಂದು ಆದಾಯನೂ ಆಗಬಾರ್ದು, ಮತ್ತು ನಮ್ಮಲ್ಲಿರುವಂಥ ಡೇರೆ ಗಿಡಗಳಲ್ಲಿ ಯಾಕೆ ಎಕ್ಸ್ಚೇಂಜು ಆಗಬಾರ್ದು ಅಂತ ನಾನು ವೇದಕ್ಕೆ ಚರ್ಚೆ ಮಾಡುವಾಗ ಒಂದು ಫಸ್ಟ್ ಡೇರೆ ಮೇಳ ಮಾಡಿದ್ವಿ. ಆ ಡೇರೆ ಮೇಳದ ಅನುಭವ ಮಾತ್ರ ನಿಮ್ಮಲ್ಲಿ ಹಂಚ್ಕೊಳ್ಳೇಬೇಕು. ಯಾಕೆಂದರೆ ಫಸ್ಟ್ ಡೇರೆ ಮೇಳ ಅಂತೆಲ್ಲ ಹೇಳ್ಕೊಂಡ್ವಿ, ಆವಾಗ ನಮಗೆ ಯಾರೂ ಈ ಥರ ಸಂಘಟಕರು ಸಿಗಲಿಲ್ಲ, ಯಾರೂ ಇಲ್ಲ, ಆದರೂ ಬಿಡಲಿಲ್ಲ, ಮಾಡಿದ್ವಿ. ಮಾಡಿದ ಮೇಲೆ ಡೇರೆ ಮೇಳ ದಿವಸ ಬೆಳಗ್ಗೆ ಬಂದರೆ ಇಡೋರ್ಗಿಂತ ಜಾಸ್ತಿ ಖರೀದಿ ಮಾಡೋರಿದ್ರು. ಇಡೋರು ಇರಲೇ ಇಲ್ಲ, ಲೆಕ್ಕ ಮಾಡಿದ್ರು. ಏನು ಮಾಡೋದು? ವೇದಕ್ಕನ ಮನೆಗೆ ಟ್ರ್ಯಾಕ್ಟ್ರ್ ಇತ್ತು, ಲಾರಿ ಇತ್ತು, ವೇದಕ್ಕನ ಮನೆ ಅಂಗಳ ಡೇರೆ ಗಿಡ ಅಷ್ಟು ತಂದಿಟ್ಟು ವೇದಕ್ಕ ಮಾರಾಟಕ್ಕೆ ಇಟ್ಟಿದ್ದಲ್ಲ, ಅನಿವಾರ್ಯವಾಗಿ ಇಟ್ಟಿದ್ದು ಅವತ್ತು. ಅದು ಫಸ್ಟ್ ಪ್ರೇರಣೆ. ಹಾಗಾಗಿ ಅವತ್ತು ನಮ್ಮನೇಲೂ ಅಂಗಳದಲ್ಲಿ ಕೊಡುವಂಥದ್ದಿರಲಿಲ್ಲ, ನೆಲಕ್ಕೆ ಹಾಕಿದ್ದೆ. ವೇದಕ್ಕನ ಮನೆ ಡೇರೆ ಗಿಡಗಳು ಅಷ್ಟು ಅವತ್ತು ಒಂದೇ ದಿವಸಕ್ಕೆ ಖಾಲಿ ಆಯಿತು. ಆ ನಂತರದಲ್ಲಿ ಬಿಡಿ 1-2 ವರ್ಷದಲ್ಲಿ ಸ್ವಲ್ಪ ಕಡಿಮೆ ಹೆಚ್ಚು ಅದ್ರ ಮಧ್ಯದಲ್ಲಿ ರಾಮಕೃಷ್ಣ ಹೆಗಡೆಯವರು TSS ಇದ್ದಾಗ ಕೂಡ ನಾವು TSS ಅಲ್ಲೂ ಮಾಡಿದ್ವಿ. ಆನಂತರ ಈ ವರ್ಷ ನಮಗೆ ಇಲ್ಲೇ ಮಾಡಿ ಅಂತ ಪ್ರೀತಿಯಿಂದ ಕರೆ ಕೊಟ್ಟಿದ್ದಕ್ಕೆ ವೇದಕ್ಕನ ಮುಖಾಂತರ ನಾವು ಎಲ್ಲ ಉಮೇದಿಂದ ಮತ್ತು ಬಂದವರು ಎಲ್ಲ ಕೂಡ ತುಂಬ ಆಸಕ್ತಿಯಿಂದ ವಸ್ತುಗಳು ಸರಿಯಾಗಿ ಇನ್ನೊಂದು ಸ್ವಲ್ಪ ನಾನು ಈಗಷ್ಟೇ ಮಾತಾಡ್ತಿದ್ದೆ, ಅದಕ್ಕೆ ಸರಿಯಾಗಿ ಇನ್ನು ಮಾಹಿತಿ ಕೊಡಬೇಕು ತಿಂಡಿ ತಿನಿಸುಗಳಿಗೆ ಅಂತ. ಸುಮಾರಿಗೆ ಮಾಹಿತಿ ಗೊತ್ತಿಲ್ಲ.
ಇಲ್ಲಿ ಹಲಸಿನ ಸೊಳೆದು ಪಲ್ಯ ಮಾಡಿದ್ದಾರೆ, ಹಲಸಿನಕಾಯಿ ಹಾಕಿ ಕೆಸುವಿನ ಸೊಪ್ಪು ಹಾಕಿ, ಅದು ಮರಕೆಸು. ಇದೆಲ್ಲ ಬರೀಬೇಕು ಅಂತ ನಾನು ಹೇಳಿದೆ. ಮುಂದಿನ ದಿವಸದಲ್ಲಿ ಇನ್ನೂ ತಿಂಡಿ ಐಟಮ್ಗಳಿಗೆ ಅಥವಾ ಗಿಡಗಳಿಗೆ ಸರಿಯಾದ ಮಾಹಿತಿಯನ್ನು ಕೊಡಿ. ಒಂದೆರಡು ಸಣ್ಣ ಪುಟ್ಟ ಮಾತುಗಳು ದೊಡ್ಡ ಡೇರೆ ಅಂತ ಕೊಟ್ಟಿದ್ದು ಚಿಕ್ಕದಾಗಿದೆ ಅನ್ನೋದು ಕೂಡ ನಮ್ಮಲ್ಲಿ ಬಂತು. ಹೆಚ್ಚಿನವರು ಮಾಡಲಿಕ್ಕಿಲ್ಲ, ಎಲ್ಲೋ ಅಪ್ಪಿತಪ್ಪಿ ಆಗಿರಬೇಕು. ಇನ್ನು ಮುಂದಂತೂ ತುಂಬ ಗಮನ ಕೊಡಿ ಅಂತ ತಮ್ಮೆಲ್ಲ ಕೇಳ್ಕೊಳ್ತಾ, ಮುಂದಿನ ದಿವಸದಲ್ಲೂ ಇದೇ ರೀತಿ ತರಕಾರಿಗಳನ್ನು ಬೆಳೀರಿ, ಅದಕ್ಕೂ ಕೂಡ ಮಾರಾಟಕ್ಕೆ ಅವಕಾಶ ಮಾಡೋ ಪ್ರಯತ್ನ ಮಾಡೋಣ ನಾವು ನೀವು ಸೇರಿ ಅಂತ ಹೇಳ್ತಾ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ತಮಗೆಲ್ಲರಿಗೂ ಧನ್ಯವಾದ. ಮತ್ತು ಮುಖ್ಯಸ್ಥಿಯಾಗಿ ಕೆಲಸ ಮಾಡ್ತಿದ್ದೇನೆ. ಈ ಡೈರಿ ಮೇಳದ ಬಗ್ಗೆ ನಾನು ಬಹಳ ಸಲ ನೋಡಿದ್ದೇನೆ. TSS ಮಾಡುವಾಗ ಎಲ್ಲ ಕಡೆ ಮಾಡುವಾಗಲೂ ಕೂಡ ನಾನು ನೋಡಿದ್ದೇನೆ. ನಿಜವಾಗ್ಲೂ ಈ ಸಲ ಮಾಡಿದ್ದು ಬಹಳ ಖುಷಿ ಕೊಡ್ತದೆ. ಯಾಕಂದ್ರೆ ಕಳೆದ ಸರ್ತಿ ಮಾಡಿದಾಗ ನಾವು ನೋಡಿದ್ವಿ, ಬಟ್ ಅಲ್ಲಿ ತುಂಬಾ ಜಾಗ ಕಡಿಮೆ ಇತ್ತು. ಈಗ ಏನಾಗ್ತಿತ್ತು ಅಂತಂದ್ರೆ, ಈಗ ಹೋಗೋರ್ಗೆ ಬರೋರ್ಗೆ ಸ್ವಲ್ಪ ಸ್ಪೇಸ್ ಕಡಿಮೆ ಇದ್ದಾಗ ಅದೊಂಥರ ಗೌಜಿ ತರ ಆದಂಗಾಗಿತ್ತು. ಬಟ್ ಈ ಸಲ ಎಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಇದರ ಯಶಸ್ಸು ನೋಡಿದ್ರೆ ಏನನ್ಸುತ್ತೆ ಅಂತಂದ್ರೆ, ಮುಂದೆ ಇದನ್ನು ತುಂಬಾ ದೊಡ್ಡ ಮಟ್ಟದಲ್ಲಿನೂ ಕೂಡ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಆಕ್ಚುಲಿ ನಮ್ದು ಮೊದಲ ನ್ಯಾಯ ಅದಿದೆ, ನಾನು ಧಾರವಾಡ ಅಂತಿದ್ದೆ. ಈಗ ಧಾರವಾಡ ಅಂತ ಹೇಳೋ ಹಾಗೇನೆ ಇಲ್ಲ, ಯಾಕಂದ್ರೆ ನಾವು ಇಲ್ಲೇ ಮನೆ ತಗೊಂಡು ಇಲ್ಲೇ ಸೆಟ್ಲ್ ಆಗಿರೋದ್ರಿಂದ. ಬಟ್ ಆ ಕಡೆ ಸ್ವಲ್ಪ ಬಯಲಿನ ಬಗ್ಗೆ ಹೇಳ್ಬೇಕು. ಅಲ್ಲೇನೂ ಕೂಡ ಮೇಳಗಳು ಅಂತ ಈ ತರ ನಾವು ನೋಡೇ ಇಲ್ಲ. ಅದೇ ಮಾತಾಡ್ತಾ ಇದ್ವಿ, ಅಂಜನಕ್ಕ ಅವರು ಹೇಳ್ತಾ ಇದ್ವಿ, ಡೈರಿ ಮೇಳ ಅಂತ ಎಲ್ಲೂ ಇಲ್ಲವೇ ಇಲ್ಲ. ಇಲ್ಲಿ ನಾನು ನೋಡಿದ್ದೇನೆ, ಎಲ್ಲ ಮನೆಯಲ್ಲಿ ಹೆಣ್ಮಕ್ಳು ಅಂದ್ರೆ ತಮ್ಮ ಹವ್ಯಾಸಕ್ಕೋಸ್ಕರ, ಇದೇನು ಮಾರಾಟಕ್ಕೋಸ್ಕರ ಅಂತ ಅಲ್ಲ, ನಾನ್ ನೋಡಿದ್ದು ತಮ್ಮ ಹವ್ಯಾಸಕ್ಕೋಸ್ಕರ ಖುಷಿಯಿಂದ ಮಾಡ್ತಾರೆ. ಈಗ ನಮ್ಮಲ್ಲೆಲ್ಲ ಇದ್ದಾರೆ ತುಂಬಾ ಇಲ್ಲೇನು ತುಂಬಾ ದೊಡ್ಡ ಶ್ರೀಮಂತರೆಲ್ಲ ಇರ್ತಾರೆ. ಇಂಥ ಮೇಳಕ್ಕೆಲ್ಲ ಬಂದು ಯಾಕೆ ಮಾರಾಟ ಮಾಡ್ಬೇಕು, ಅವ್ರಿಗೆ ಯಾರಿಗೂ ಅಷ್ಟು ಆಸಕ್ತಿನೇ ಇರೋದಿಲ್ಲ. ಬಟ್ ನಿಜವಾಗ್ಲೂ ನನಗೆ ಖುಷಿಯಾಗಿದ್ದೇನಪ್ಪ ಅಂದ್ರೆ, ಇಲ್ಲಿ ಯಾರೇ ಶ್ರೀಮಂತರು ಬಡವರು ಆರು ಇದು ಯಾವ ಭೇದ ಭಾವ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ, ಬಟ್ ಇಲ್ಲಿ ನಿಜ ಮಹಿಳೆಯರದೇ ಒಂದು ಕಲರವ ಇರೋದ್ರಿಂದ ನಿಜವಾಗ್ಲೂ ಖುಷಿ ಆಗ್ತದೆ. ಎಷ್ಟು ಆಸಕ್ತಿ ವಹಿಸಿ ಈ ತರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಮತ್ತೆ ನಾನು ಒಂದೊಂದ್ಸಲ ಯೋಚನೆ ಮಾಡ್ತಿದ್ದೆ, ಇದು ಸಕ್ಸಸ್ ಆಗುತ್ತಾ ಹೇಗೆ. ಮೊದಲೆಲ್ಲ ಬಹಳ ಯೋಚನೆ ಮಾಡ್ತಿದ್ದೆ. ಈಗ ಹಲಸಿನ ಮೇಳ ಆಗಿರ್ಬೋದು, ಬಾಳೆದವರು ತೋಟಗಾರಿಕಾ ಇಲಾಖೆಯವರು ಮಾಡ್ತಾರೆ, ಕದಂಬದವರು ಆರ್ಗನೈಸ್ ಎಷ್ಟು ಸರ್ತಿ ಮಾಡಿದ್ದಾರೆ, ಇವರಿಬ್ರು ವೇದಾಕ್ತವ್ರು ಅಂಜನಕ್ಕವ್ರು ಸುಮಾರಷ್ಟು ಸರ್ತಿ ಮಾಡಿದಾಗ ಅನ್ಕೊಂತಿದ್ವಿ. ಬಟ್ ಇವಾಗ ಫುಲ್ ಕಾನ್ಫಿಡೆನ್ಸ್ ಬಂದಿದೆ. ನಮ್ಮ ಉತ್ತರ ಕನ್ನಡದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಲಿ, ಈಗ ನೋಡಿ ಜೊಯ್ಡಾದಂತ ಕುಣಬಿನವರು ಒಂದು ಇದ್ರದ್ದು ಯೂಬರ್ ಮೇಳ ಅಂತ ಮಾಡ್ತಾರೆ, ಗೆಡ್ಡೆಗೆಣಸು ಮೇಳ ಅಂತ. ಕಾಳೀಸರ ಮುಂದಿನ ತಯಾರಿ ಸುಶೀಲಾ ಶ್ರೀಪಾದ್ ಭಟ್, ಮುಂದಿನ ತಯಾರಿ ಡಿವೈಡ್ ಮಾಡಬೇಕು. ಅದೇ ಈಗ ನೀವು ದಾಸವಾಳ ಎಲ್ಲ ಮಾಡೋಲಿಕ್ಕೆ ಕೊಂಡ್ರೆ ಬಹಳ ಕಷ್ಟ ಆಗುತ್ತೆ. ಅಂದ್ರೆ ಮನೆ ಸ್ಫೂರ್ತಿ ಬೆಳ್ಕೊಡ್ಬೋದು, ಕಮರ್ಷಿಯಲ್ ಆಗಿ ಅದನ್ನ ಮಾಡಲಿಕ್ಕೆ, ಅಥವಾ ನಾವು ಸಸಿಯನ್ನ ಮಾಡಿ ಮಾರಲಿಕ್ಕೆ ಮಾಡ್ತೇವೆ ಅಂತಂದ್ರೆ ಸ್ವಲ್ಪ ಟಫ್ ಆಗುತ್ತೆ ಈ ಒಂದು ವಾತಾವರಣಕ್ಕೆ. ಅಷ್ಟು ಈ ಮಳೆಗಾಲದಲ್ಲಿ ಅದು ಹೋಗ್ಬಿಡುತ್ತೆ ದಾಸವಾಳ. ಬಹಳಷ್ಟು ನೀರು ಬಿದ್ದರೆ, ಆ ಗಿಡದ ಬುಡಕ್ಕೆಲ್ಲ ನೀರು ಬಿದ್ದರೆ ಬೇರು ಕೊಳೆಯೋದು, ಎಲೆ ಉದುರೋದು ಎಲ್ಲ ಆಗ್ಬಿಡುತ್ತೆ. ಅದರಿಂದಾಗಿ ನಮ್ಮ ಭಾಗಕ್ಕೆ ಆಗುವಂತಹ ಗಿಡಗಳನ್ನು ನಾವು ಬೆಳ್ಕೊಂಡು ಒಂದೆರಡು ಅನಿಸಿಕೆಗಳನ್ನ ಹಂಚಿಕೊಳ್ಳಲು ಬಂದಿದ್ದಾರೆ. ಮೇಡಮ್, ನಿಮ್ಗೆ ಡೈರಿ ಮೇಳ ಹೇಗೆ ಅನ್ನಿಸ್ತು? ನೀವು ಏನ್ ತಂದಿದ್ರಿ? ಮೇಡಮ್, ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ಲ ಅವಕಾಶ ಕೊಟ್ಟಿರೋ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ. ಈ ಕ್ರೌಡ್ ಒಂಥರ ಹಬ್ಬದ ವಾತಾವರಣ ಸಿಗುತ್ತೆ. ಆಮೇಲೆ ಇಲ್ಲಿ ಬಂದಿರುವಂತಹ ಎಲ್ಲ ಮಹಿಳೆಯರೇ ಜಾಸ್ತಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರದ್ದೇ ಆದ ಒಂದು ರೀತಿಯ ಒಂದು ಉದ್ಯೋಗವನ್ನ ಅವರೇ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಹೇಳಕ್ಕೆ ನಂಗೂ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ನಾನು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿ ರಿಟೈರ್ಡ್ ಆಗಿದೆ. ಇಲ್ಲಿ ಬೆಂಗಳೂರಿಂದ ಬಂದು 2 ವರ್ಷ ಆಯ್ತು. ನಾನು ಏನೋ ಒಂದು ಅವಕಾಶ ಬೇಕು, ತುಂಬಾ ಫೀಲ್ಡಲ್ಲಿ ಯೋಚನೆ ಮಾಡಿದಾಗ ನಮಗೆ ಇಷ್ಟ ಆಗಿದೆ. ಯಾಕೆಂದ್ರೆ ನಮ್ಮ ಯಜಮಾನರು ಕಂಟ್ರಿ ಓಡಾಡಿದ್ರು ಕೂಡ ಅವ್ರು ಎಲ್ಲಿ ಹೋಗಡೆ ಬರೀ ಚಾಕ್ಲೇಟ್ ತರೋದು ಅದು ನನಗೆ ಅದೇ ಒಂದು ಅವಕಾಶ ಅಂತ ಅನ್ಕೊಳ್ತಾ ಇದ್ದೀನಿ. ನನಗೆ ಯಾವ ಗ್ಯಾಲಕ್ಸಿ ಮಾರ್ಕೆಟಿಂಗ್ ನಮ್ಗೆ ಇಲ್ಲಿ ಫಸ್ಟ್ ಟೈಮ್ ಅವಕಾಶ ಮಹಿಳೆಯಾಗಿ
ಹೋಗಿ ನಾಟಿ ಮಾಡ್ಕೊಂಡ್ರೆ ನಿಮಗೆ ಚೌತಿ ಬರ್ತೀನಲ್ಲ ಹೂಗಳು ಬಿಡ್ಲಿಕ್ಕೆ ಹೋಗಲ್ಲ ಅಂದ್ರೆ ಈಗ ನಾಟಿಗೆ ಕರೆಕ್ಟ್ ಟೈಮ್ ಇದೆ. ಜೂನ್ ಜುಲೈ ನಾಟಿ ಮಾಡ್ಲಿಕ್ಕೆ ಒಳ್ಳೆ ಟೈಮ್ ಆದ್ರೆ ಹೂವಿನ ಹಿಂಡುಗಳು ಸಿಗೋದ್ರಿಂದ ಬೆಳೆಸೋದ್ರ ಬಗ್ಗೆ ಹೀಗೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿ ನಡೆದಂತಹ ಈ ಡೇರೆ ಮೇಳದ ಉಪಯುಕ್ತ ಮಾಹಿತಿಗಳು ಗೆಳತಿ ಸುಮಾರವರ ಉಪಸ್ಥಿತಿಯಲ್ಲಿ ದೊರಕಿದ್ದರಿಂದ ನಿಮ್ಮೊಡನೆಯೂ ಹಂಚಿಕೊಳ್ಳಲು ಸಾಧ್ಯವಾಯಿತು. ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ತರುತ್ತದೆ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.